उमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ಸ್ವಯಂಭುವ ಮನು ಕರ್ದಮ ಮುನಿಗಳನ್ನು ಉದ್ದೇಶಿಸಿ ತನ್ನ ಮಾತನ್ನು ಮುಂದುವರಿಸುತ್ತಿದ್ದಾನೆ. ದಿಷ್ಟ್ಯ ತ್ವಯ ಅನುಶಿಷ್ಟಃ ಅಹಂ. ಅದೃಷ್ಟವಶಾತ್, ದಿಷ್ಟ್ಯ ಅಂದರೆ ಅದೃಷ್ಟದಿಂದ, ಬೀಯಿಂಗ್ ಫಾರ್ಚುನೇಟ್. ದಿಷ್ಟ್ಯ ತ್ವಯ ನಿಮ್ಮಿಂದ, ಅನುಶಿಷ್ಟಃ ಅಹಂ ಉಪದೇಶವನ್ನು ನಿರ್ದೇಶನಗಳನ್ನು ನಿಮ್ಮಿಂದ ನಾನು ಸ್ವೀಕರಿಸಿದ್ದೇನೆ. ಸ್ವಯಂಭುವ ಮನು ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಹೇಳ್ತಿರುವ ಮಾತು. ದಿಷ್ಟ್ಯ ತ್ವಯ ಅನುಶಿಷ್ಟೋಹಂ ಕೃತಶ್ಚ ಅನುಗ್ರಹೋ ಮಹಾನ್. ಮಹಾನ್ ಅನುಗ್ರಹ ಕೃತಃ. ನಿಮ್ಮ ಉಪದೇಶವನ್ನು ಸ್ವೀಕಾರ ಮಾಡಿದ್ರಿಂದ ಅಥವಾ ನೀವು ಉಪದೇಶವನ್ನು ನೀಡುವುದರ ಮೂಲಕ ನನಗೆ ಮಹತ್ತರವಾದ ಅನುಗ್ರಹವನ್ನು ನನಗೆ ನೀವು ಮಾಡಿದ್ದೀರಿ. ಕೃತಃ ಚ ಅನುಗ್ರಹೋ ಮಹಾನ್. ಅಪಾವೃತೈ ಕರ್ಣರಂಧ್ರೈ. ಕರ್ಣರಂಧ್ರ, ಇಯರ್ ಹೋಲ್, ಕಿವಿಯ ಹೊಳ್ಳೆಗಳು. ಅಪಾವೃತೈ ವಿತ್ ಓಪನ್ ಇಯರ್ಸ್. ಕಿವಿ, ಈಗ ಬಾಯಿ ತೆರಿತೀವಿ ಮುಚ್ತೇವೆ, ಅದೇ ರೀತಿ ಕಿವಿ ಓಪನ್ ಇಯರ್ಸ್ ಅಥವಾ ಅಪಾವೃತ ಕರ್ಣರಂಧ್ರೈ ಅಂದರೆ ಹೇಗೆ ಅರ್ಥ ಮಾಡ್ಕೋಬೇಕು? ತೆರೆದ ಕರ್ಣರಂಧ್ರಗಳಿಂದ. ಇದಕ್ಕೆ ವಿರುದ್ಧವಾಗಿ ಕಿವಿ ಮುಚ್ಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದು, ಅದನ್ನು ಸ್ವೀಕಾರ ಮಾಡದೇ ಇರೋದು. ಉದಾಹರಣೆಗೆ ಯಾರು ಧೃತರಾಷ್ಟ್ರ, ವಿದುರ ಬಹಳಷ್ಟು ಸರಿ ಹೇಳ್ತಾನೆ, ನೀನು ನಿನ್ನ ಮಗನ ಮಾತನ್ನು ಕೇಳಬೇಡ, ದುರ್ಯೋಧನನ ಮಾತನ್ನು ಕೇಳಿದ್ರೆ ನೀನು ನಿನ್ನ ಇಡೀ ವಂಶ ಎಲ್ಲವೂ ನಾಶ ಆಗುತ್ತೆ, ಅವನನ್ನು ದೂರ ಮಾಡು, ಅವನು ಹೇಳೋದನ್ನು ಕೇಳಬೇಡ ಅಂತ. ಎಷ್ಟು ಹೇಳಿದ್ರೂ ಕೂಡ ಧೃತರಾಷ್ಟ್ರ ವಿದುರ ಹೇಳೋದೆಲ್ಲ ಕೇಳಿಸ್ಕೊಳ್ತಾನೆ, ಹೌದು ಹೌದು ನೀನು ಹೇಳೋದೆಲ್ಲ ಸರಿ ಅಂತ. ಆದರೆ ಅವನು ಮಾಡೋದೇ ಮಾಡೋದು. ಅಂದರೆ ಏನು? ಇದು ಅಪಾವೃತ ಕರ್ಣರಂಧ್ರೈ ಇಲ್ಲ ಇಲ್ಲಿ. ಅಲ್ಲದೆ ಧ್ರುವ ಕೂಡ, ಧ್ರುವ ಮಹಾರಾಜ ಸಣ್ಣ ವಯಸ್ಸಿನಲ್ಲಿ ಕಾಡಿಗೆ ಹೋಗ್ತಾನೆ. ನಾರದ ಮುನಿಗಳು ಬರ್ತಾರೆ, ಹೇಳ್ತಾರೆ, ಇಲ್ಲ ಮನೆಗೆ ನೀನು ವಾಪಸ್ ಹೋಗಬೇಕು, ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಇರುತ್ತೆ, ನಿನ್ನ ಮನೆಗೆ ಹೋಗಿ ಏನಂತ ದೊಡ್ಡದೇನಾಗಿಲ್ಲ, ನೀನು ಹೋಗಿಬಿಡು ಅಂತ. ಆಗ ಧ್ರುವ ಮಹಾರಾಜ ಅವ್ರನ್ನ ಕೇಳಿಸ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ನನಗೆ ಇದೆಲ್ಲ ಉಪದೇಶ ಕೊಡಬೇಡಿ, ಭಗವಾನ್ ವಿಷ್ಣು ಎಲ್ಲಿರ್ತಾನೆ, ಅವನ್ನ ಹೇಗೆ ಕಾಣೋದು ಅದು ಗೊತ್ತಿದ್ದರೆ ಹೇಳಿ,
ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಇದೆಲ್ಲ ಹೇಳಬೇಡಿ, ಬೇರೆ ಎಲ್ಲ. ಇದು ಕೂಡ ಏನು ಆವೃತ ಕರ್ಣರಂಧ್ರೈ ಅಂದರೆ ಗುರುಗಳು ಏನು ಹೇಳ್ತಾರೆ, ಹಿರಿಯರು ಏನು ಹೇಳ್ತಾರೆ, ಸಂಪೂರ್ಣವಾಗಿ ಯಥಾವತ್ತಾಗಿ ಸ್ವೀಕಾರ ಮಾಡೋದು, ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಿದ್ಧ ಇಲ್ಲ. ಇದು ಅಪಾವೃತ ಅಂದರೆ ಕ್ಲೋಸ್ಡ್. ಕೇಳಿಸ್ಕೊಳ್ತೇವೆ, ಕಿವಿಲಿ ಎಲ್ಲ ಕೇಳಿಸ್ಕೊಳ್ಬಹುದು, ಆದರೆ ವಿ ಡೋಂಟ್ ಅಕ್ಸೆಪ್ಟ್ ಇಟ್ ಇನ್ ಅವರ್ ಹಾರ್ಟ್. ನಾವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ನೋಡ್ತೇವೆ, ಪೃಥು ಮಹಾರಾಜ, ಇಂದ್ರ ಬಂದು ಪೃಥು ಮಹಾರಾಜ ಅಶ್ವಮೇಧ ಯಾಗಗಳನ್ನು ಮಾಡ್ತಿರ್ಬೇಕಾದಾಗ ಆ ಕುದುರೆಯನ್ನು ಕದ್ಕೊಂಡು ಹೋಗ್ಬಿಡೋರು. 99 ಅಶ್ವಮೇಧ ಯಜ್ಞಗಳನ್ನು ಮಾಡಿರ್ತಾನೆ ಪೃಥು. ಇನ್ನು 100ನೇದು ಮಾಡಿಬಿಟ್ರೆ ಇಂದ್ರನ ಸಮ ಆಗಿಬಿಡ್ತಾನೆ. ಏನು ಸೆಂಚುರಿ ಇಂದ್ರ ಪದವಿಗೆ ಅವನು ಕೂಡ ಅರ್ಹನಾಗ್ತಾನೆ. ಒಬ್ಬ ಕಾಂಪಿಟೇಟರ್ ಬಂದ್ಬಿಟ್ಟಿದ್ದಾನೆ ಅಂತ ಇಂದ್ರನಿಗೆ ಅದನ್ನು ಸಹಿಸಲಿಕ್ಕಾಗೋದಿಲ್ಲ. ಬಂದು ಆ ಅಶ್ವಮೇಧ ಯಜ್ಞಕ್ಕೆ ಇದ್ದಂತಹ ಕುದುರೆಯನ್ನು ಕದ್ಕೊಂಡು ಹೋಗ್ತಿರ್ತಾನೆ ಮತ್ತೆ ಮತ್ತೆ ಎಷ್ಟೋ ಬಾರಿ. ಪೃಥು ಮಹಾರಾಜ ಕೊನೆಯಲ್ಲಿ ಇಂದ್ರನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿ ಹೋಗ್ತಾನೆ. ಆಗ ಬ್ರಹ್ಮದೇವರು ಬಂದು, ಇಲ್ಲ ಇಲ್ಲ ಬೇಡ, ಇಂದ್ರನಿಗಾಯಿತು ನಿನಗಾಯಿತು, ಈ ವೈಮನಸ್ಯ ಬೇಡ, ನಿನಗೇನಿದು 99 ಅಷ್ಟೇ ಸಾಕು. ಇನ್ನೊಂದು ಮಾಡೋದ್ರಿಂದ ಏನು ಅವನನ್ನು ಸರಿಸಮಾನ ಮಾಡಬೇಕು, ಅವನಿಗಿಂತ ಹೆಚ್ಚಾಗಬೇಕು, ಈ ಒಂದು ಕಾಂಪಿಟೇಷನ್ ಬೇಡ. ನಿನಗೇನು ಬೇಕು, ಜನಸಾಮಾನ್ಯರ ಪ್ರಜೆಗಳ ಕ್ಷೇಮ ಬೇಕು, ಪರವಾಗಿಲ್ಲ, ಈ 99 ಯಜ್ಞಗಳು ಸಾಕು, 100 ಅದೇನು ಸೆಂಚುರಿ ರೆಕಾರ್ಡ್ ಅದು ಇಂದ್ರನಿಗೆ ಇರಲಿ, ಬಿಟ್ಟುಬಿಡು ಅಂತ ಹೇಳ್ತಾರೆ. ಆ ಉಪದೇಶವನ್ನು ಸ್ವೀಕಾರ ಮಾಡಿ ಪೃಥು ಮಹಾರಾಜ ಅಶ್ವಮೇಧ ಯಜ್ಞವನ್ನು ಮಾಡೋದನ್ನು ನಿಲ್ಲಿಸ್ತಾನೆ. ಅಂದರೆ ಇದೇನಿದು ಅಪಾವೃತೈ ಕರ್ಣರಂಧ್ರೈ. ಬ್ರಹ್ಮದೇವರು ಏನೋ ಅಥಾರಿಟೀಸ್ ಬಂದಿದ್ದಾರೆ, ಹೇಳಿದ್ದಾರೆ, ಅವ್ರು ಏನು ಹೇಳಿದ್ರೋ ಅದನ್ನು ಸ್ವೀಕಾರ ಮಾಡಿ ಫಾಲೋ ಮಾಡೋದು. ಅರ್ಜುನ ಕೂಡ ಬೆಸ್ಟ್ ಎಕ್ಸಾಂಪಲ್. ಭಗವದ್ಗೀತೆಯಲ್ಲಿ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಯಾವುದು ಸರಿ, ಯಾವುದು ಮಾಡಬೇಕು, ಯುದ್ಧ ಮಾಡಬೇಕು, ಇಲ್ಲ ಯುದ್ಧ ಎಲ್ಲ ಬಿಟ್ಟು ನಾನು ಭಿಕ್ಷೆ ಬೇಡಿ ಆದರೂ ಜೀವನ ನಡೆಸ್ತೇನೆ, ಇಲ್ಲಿ ನನ್ನ ಎಲ್ಲ ಬಂಧುಗಳನ್ನು ಸ್ನೇಹಿತರನ್ನು ಕೊಲ್ಲೋದು ಇದು ನನಗೆ ಬೇಡ ಅಂತ ಕೊಡ್ತಿರ್ತಾನೆ. ಆದರೆ ಕೃಷ್ಣನ ಉಪದೇಶವನ್ನು ಆತ ಸ್ವೀಕಾರ ಮಾಡಿ ಆತ ಮತ್ತೆ ಯುದ್ಧ ಮಾಡಲಿಕ್ಕೆ ಎದ್ದು ನಿಂತ್ಕೊಳ್ತಾನೆ. ಇದು ಅಪಾವೃತೈ ಕರ್ಣರಂಧ್ರೈ, ತೆರೆದ ಕಿವಿಗಳಿಂದ ಉಪದೇಶವನ್ನು ಆಲಿಸುವುದು. ಅಪಾವೃತೈ ಕರ್ಣರಂಧ್ರೈ ಜುಷ್ಟ ದಿಷ್ಟ್ಯ ಉಷತೀರ್ಗಿರಹ. ಜುಷ್ಟ ಅಂದರೆ ಸ್ವೀಕಾರ ಮಾಡೋದು, ದಿಷ್ಟ್ಯ ಅದೃಷ್ಟವಶಾತ್, ಉಷತೀರ್ಗಿರಹ ಪರಿಶುದ್ಧವಾದ, ಗಿರಹ ಮಾತುಗಳಿಂದ, ಶುದ್ಧವಾದ ಮಾತುಗಳು. ಗಿರಹ ಅಂದರೆ ಮಾತು. ಕರ್ದಮ ಮುನಿಗಳು ಸ್ವಯಂಭುವ ಮನುವನ್ನು ಉದ್ದೇಶಿಸಿ ಅವನ ಕರ್ತವ್ಯ, ಕ್ಷತ್ರಿಯನ ಧರ್ಮ ಈ ಎಲ್ಲದರ ಬಗ್ಗೆ ಉಪದೇಶಗಳನ್ನು ನೀಡ್ತಾನೆ. ಈ ಎಲ್ಲ ಪರಿಶುದ್ಧವಾದ ಶಾಸ್ತ್ರಬದ್ಧವಾದ ಮಾತುಗಳನ್ನು ಸ್ವೀಕಾರ ಮಾಡ್ತಾನೆ. ಯಾರು? ಸ್ವಯಂಭುವಮನು. ಇದರಿಂದ ನನಗೆ ಬಹಳ ದೊಡ್ಡ ಮಹದ್ ಅನುಗ್ರಹ ಆಗಿದೆ ಅಂತ ಕರ್ದಮ ಮುನಿಗಳಿಗೆ ತನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದಾನೆ. ಥ್ಯಾಂಕ್ ಯು ಅಂತ ಹೇಳೋದು. ನೋಡಿ, ಇದರಲ್ಲಿ ಪ್ರಭುಪಾದರು ಇದರ ಭಾವಾರ್ಥದಲ್ಲಿ ಹಲವಾರು ಅಂಶಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯ ಈ ಒಂದು ಪ್ಯಾರಾಗ್ರಾಫ್, ಒಂದೊಂದು ವಾಕ್ಯವನ್ನು ಕೂಡ ನಿಧಾನವಾಗಿ ಓದ್ತೇನೆ, ಬಹಳ ಮುಖ್ಯ ಇದು. ಪರಂಪರಾಗತ ಸದ್ಗುರುವನ್ನು ಪಡೆಯುವುದು ಹೇಗೆ ಮತ್ತು ಅವರಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಿರ್ದೇಶಿಸಿದ್ದಾರೆ. ಆದೌ ಗುರುವಾಶ್ರಯಂ ಸದ್ಧರ್ಮ ಪೃಚ್ಛ ಸಾಧು ಮಾರ್ಗಾನುಗಮನಂ. ಭಕ್ತರಿ ಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿ ಹೇಳೋದು ಇದನ್ನೇ. ಆದೌ ಗುರುವಾಶ್ರಯಂ,
ಮೊದಲು ನಾವು ಒಬ್ಬ ಗುರುವಿನ ಆಶ್ರಯವನ್ನು ನಾವು ಪಡ್ಕೊಳ್ಬೇಕು. ಸದ್ಧರ್ಮ ಪೃಚ್ಛ, ಯಾವುದು ಧರ್ಮ, ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಈ ಎಲ್ಲ ಉಪದೇಶಗಳನ್ನು ಅವರಿಂದ ನಾವು ಸ್ವೀಕಾರ ಮಾಡಬೇಕು. ಸಾಧು ಮಾರ್ಗಾನುಗಮನಂ, ಇತರ ಸಾಧು ಪುರುಷರು, ಸಂತರು, ಭಕ್ತರು ಅವರ ಒಂದು ಸಹವಾಸದಲ್ಲಿ ಇದ್ದುಕೊಂಡು ನಾವು ಸೇವೆಯಲ್ಲಿ ತೊಡಗಬೇಕು. ಮೊದಲಿಗೆ ಅಪೇಕ್ಷೆಯುಳ್ಳ ಅಭ್ಯರ್ಥಿಯು ಪರಂಪರಾಗತ ಸದ್ಗುರುವನ್ನು ಹುಡುಕಿಕೊಳ್ಳಬೇಕು. ಆ ಬಳಿಕ ಅವರಿಂದ ಉಪದೇಶವನ್ನು ತುಂಬ ಕಾತರನಾಗಿ ಸ್ವೀಕರಿಸಬೇಕು ಮತ್ತು ಅವುಗಳನ್ನು ಅನುಷ್ಠಾನ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಬೇಕು. ಬರೀ ಕೇಳಿಸ್ಕೊಂಡೆ ನಾನೇನೋ ಮಾಡೋದೇ ಮಾಡ್ತೇನೆ, ಇಲ್ಲ, ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಂಡಿದ್ದನ್ನು ಅನುಷ್ಠಾನ ಮಾಡಬೇಕು, ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಗೊಂಡು ಬರಬೇಕು. ಇದು ಪರಸ್ಪರ ಪೂರಕ ಸೇವೆಯಾಗಿದೆ. ಗುರುಗಳು ಉಪದೇಶವನ್ನು ನೀಡ್ತಾರೆ, ಶಿಷ್ಯನಾದವನು ಅದನ್ನು ಸ್ವೀಕಾರ ಮಾಡಿ ಅನುಷ್ಠಾನ ಮಾಡಬೇಕು. ಇದು ಪರಸ್ಪರ ಪೂರಕ ಸೇವೆ. ಪರಂಪರಾಗತ ಸದ್ಗುರುವು ಅಥವಾ ಸಾಧು ಪುರುಷನು ತನ್ನೆಡೆಗೆ ಬರುವ ಸಾಮಾನ್ಯ ಮನುಷ್ಯನನ್ನು ಉದ್ಧರಿಸಲು ಸದಾ ಬಯಸುವನು. ಏಕೆಂದರೆ ಸಾಧು ಪುರುಷರ ಲಕ್ಷಣ ಇದೆ. ಯಾರು ಅವರ ಬಳಿ ಹೋಗ್ತಾರೆ, ಆಶ್ರಯವನ್ನು ಬಯಸ್ತಾರೆ, ಅವರಿಗೆ ಎಲ್ಲ ಬಗೆಯ ಒಳ್ಳೆಯದನ್ನು ಅವರು ಬಯಸ್ತಾರೆ. ಇದು ಅವರ ಲಕ್ಷಣ. ಪ್ರತಿಯೊಬ್ಬನೂ ಮಾಯೆಯ ಮೋಹಕ್ಕೆ ಅಧೀನನಾಗಿದ್ದಾನೆ. ಈ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಮಾಯೆಯ ಮೋಹಕ್ಕೆ ಅಧೀನರಾಗಿದ್ದೇವೆ. ಮಾಯೆಯ 3 ಗುಣಗಳ ಪ್ರಭಾವಕ್ಕೊಳಗಾಗಿ, ಸತ್ವಗುಣ, ರಜೋಗುಣ, ತಮೋಗುಣದ ಪ್ರಭಾವಕ್ಕೊಳಗಾಗಿ ಆ ಗುಣಗಳು ನಮ್ಮನ್ನು ಹೇಗೆ ಆಟವಾಡಿಸ್ತವೋ ಆ ರೀತಿ ನಾವು ಕುಣಿತಿದ್ದೇವೆ ಅಷ್ಟೇ ಈ ಭೌತಿಕ ಜಗತ್ತಿನಲ್ಲಿ. ಪ್ರತಿಯೊಬ್ಬನೂ ಮಾಯೆಯ ಮೋಹಕ್ಕೆ ಅಧೀನನಾಗಿದ್ದಾನೆ ಮತ್ತು ತನ್ನ ಆದ್ಯ ಕರ್ತವ್ಯವಾದ ಕೃಷ್ಣ ಪ್ರಜ್ಞೆಯನ್ನು ಮರೆತಿದ್ದಾನೆ. ಬರೀ ಈ 3 ಗುಣಗಳ ಪ್ರಭಾವಕ್ಕೊಳಗಾಗಿ ಹಲವಾರು ಬಗೆಯ ಇಂದ್ರಿಯ ತೃಪ್ತಿಯ ಜೀವನದಲ್ಲಿ ತೊಡಗೋದು, ಹೇಗೆ ಇನ್ನಷ್ಟು ಇಂದ್ರಿಯ ತೃಪ್ತಿಯ ಭೋಗ ವಸ್ತುಗಳನ್ನು ನನ್ನದಾಗಿ ಮಾಡಿಕೊಳ್ಬೇಕು, ಈ ಒಂದು ದಾರಿಯಲ್ಲೇ ಆತ ಓಡ್ತಾ ಇದ್ದಾನೆ. ಹೀಗೆ ಮಾಡುವಾಗ ತನ್ನ ಮನುಷ್ಯ ಜನ್ಮದ ನಿಜವಾದ ಕರ್ತವ್ಯ ಭಗವತ್ ಪ್ರಜ್ಞೆಯನ್ನು ಮತ್ತೆ ಜಾಗೃತಗೊಳಿಸ್ಕೊಳ್ಳೋದನ್ನು ಮರೆತು ಬಿಟ್ಟಿದ್ದಾನೆ. ಸಂಪೂರ್ಣವಾಗಿ ಮಾಯೆಯಲ್ಲಿ ಮುಳುಗೋಗಿದ್ದಾನೆ. ಆದ್ದರಿಂದ ಸಾಧು ಪುರುಷನು ಎಲ್ಲರೂ ಸಾಧು ಪುರುಷರಾಗಬೇಕೆಂದು ಸದಾ ಬಯಸುತ್ತಾನೆ. ಒಬ್ಬ ಸೈಂಟ್ಲಿ ಪರ್ಸನ್ ಅಂದರೆ ಇನ್ನೊಬ್ಬನನ್ನು ಸೈಂಟ್ಲಿ ಪರ್ಸನ್ ಅಥವಾ ಸಾಧು ಪುರುಷನನ್ನಾಗಿ ಮಾಡೋದು, ಅದನ್ನೇ ಆತ ಬಯಸೋದು. ನಾನು ಹೀಗೇನೋ ಇದ್ದೇನೆ, ಇನ್ನೊಬ್ಬರು ಹೇಗೋ ಹಾಳಾಗಿ ಹೋಗಲಿ, ಇಲ್ಲ, ಆ ರೀತಿ ಬಯಸೋದಿಲ್ಲ. ಅವನಲ್ಲಿ ಯಾವ ಬಗೆಯ ಪರಿವರ್ತನೆ ಉಂಟಾಗಿದೆ, ಅವನು ಹೇಗೆ ಭಗವತ್ ಪ್ರಜ್ಞೆಯನ್ನು ಹೊಂದಿದ್ದಾನೆ, ಅದನ್ನೇ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಿಕ್ಕೆ ಆತ ಸದಾ ಸಿದ್ಧನಾಗಿರ್ತಾನೆ. ನಾವು ಕೂಡ ನೋಡಿ, ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರೋ ಉಪದೇಶ ಇದೆ. ಯಾರೆದೇಕ ತಾರೇಕಃ ಕೃಷ್ಣ ಉಪದೇಶ. ನಾವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದೇವೆ. ಉಪದೇಶಗಳನ್ನು ನಾವು ಕೇಳಿಸ್ಕೊಂಡಿದ್ದೇವೆ, ಕೆಲವು ಅನುಷ್ಠಾನಗಳನ್ನು ಮಾಡಿದ್ದೇವೆ. 100% ಎಲ್ಲವನ್ನೂ ಮಾಡದೇ ಇರಬಹುದು. ಎಷ್ಟು ಮಾಡಿದ್ದೇವೋ, ನಮಗೆ ಎಷ್ಟು ತಿಳುವಳಿಕೆ ಇದೆಯೋ ಅದಷ್ಟನ್ನು ಕೂಡ ನಾವು ಇತರರಿಗೆ ಕೊಡಬಹುದು. ನಾವೇನು 100% ಪ್ಯೂರ್ ಡಿವೋಟಿ ಆಗಬೇಕು, ಪರಿಶುದ್ಧ ಭಕ್ತ ಆಗಬೇಕು, ಇಡೀ ಭಗವದ್ಗೀತೆ ಭಾಗವತ ಎಲ್ಲವನ್ನೂ ಕೂಡ ನಾನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಕಂಠಪಾಠ ಮಾಡಬೇಕು, ಇದರ ಅವಶ್ಯಕತೆ ಅದು ಆದರೆ ಒಳ್ಳೆಯದು.
ಆದರೆ ಎಲ್ಲರಿಗೂ ಅದಷ್ಟು ಆಗುತ್ತಾ, ಯಾವಾಗ ಆಗುತ್ತೆ ಗೊತ್ತಿಲ್ಲ. ನಾವು ಎಷ್ಟು ತಿಳ್ಕೊಂಡಿದ್ದೇವೆ, ಎಷ್ಟು ಸ್ವೀಕಾರ ಮಾಡಿದ್ದೇವೆ, ಅದನ್ನು ಇತರರಿಗೂ ಕೂಡ ಹಂಚಲಿಕ್ಕೆ ನಾವು ಸದಾ ಸಿದ್ಧರಾಗಿರಬೇಕು. ಅವರನ್ನೇ ನಾವು ನಿಜವಾದ ಸಾಧು ಪುರುಷರು ಅಂತ ಹೇಳೋದು. ಸಾಧು ಪುರುಷನು ಎಲ್ಲರೂ ಸಾಧು ಪುರುಷರಾಗಬೇಕೆಂದು ಸದಾ ಬಯಸುತ್ತಾನೆ. ಪ್ರತಿಯೊಬ್ಬ ವಿಸ್ಮೃತಿಪೂರ್ಣ ಸಾಮಾನ್ಯ ಮನುಷ್ಯನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಆವಾಹಿಸುವುದೇ ಸಾಧು ಪುರುಷನ ಕರ್ತವ್ಯವಾಗಿದೆ. ಎಲ್ಲರೂ ಕೂಡ ವಿಸ್ಮೃತಿಪೂರ್ಣರಾಗಿದ್ದಾರೆ, ಫರ್ಗೆಟ್ಫುಲ್ನೆಸ್, ಭಗವಂತನನ್ನು ಮರೆತು ಬಿಟ್ಟಿದ್ದಾರೆ. ಅಂಥವರನ್ನು ಮತ್ತೆ ಭಗವಂತನ ಪ್ರಜ್ಞೆ ಜಾಗೃತವಾಗೋ ರೀತಿ ಮಾಡೋದೇ ಸಾಧು ಪುರುಷನ ನಿಜವಾದ ಕೆಲಸ. ಇಷ್ಟನ್ನು ಹೇಳ್ತಾರೆ. ಇನ್ನು ಮುಂದೆ ಹೇಗೆ ಪ್ರಭುಪಾದರಲ್ಲಿ ಅಥವಾ ಅವರಿಗಿಂತ ಮುಂಚೆ ಎಷ್ಟೋ ಜನ ಸೋ ಕಾಲ್ಡ್ ಗಾಡ್ ಮೆನ್, ಎಷ್ಟೋ ಜನ ಸ್ಪಿರಿಚುವಲಿಸ್ಟ್ಸ್ ಅಂತ ಹೇಳ್ಕೊಳ್ಳೋರು ನಿಜವಾಗಲೂ ಅವರು ಆಧ್ಯಾತ್ಮಿಕವಾದಿಗಳಾಗಿರಲಿಲ್ಲ. ಸ್ವಲ್ಪ ಕಲಿತಿರ್ತಾರೆ, ಸಂಸ್ಕೃತ ಶ್ಲೋಕಗಳನ್ನು ಯೋಗದ ಮೂಲಕ ಎಷ್ಟೆಷ್ಟೋ ಕೆಲವು ಸಾಧನೆಗಳನ್ನು ಮಾಡ್ತಿರ್ತಾರೆ, ಸಿದ್ಧಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಕೆಲವರೆಲ್ಲ ಪಾಶ್ಚಾತ್ಯ ಜಗತ್ತಿಗೆ ಹೋಗಿ, ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಹೋಗಿ ಅಲ್ಲೆಲ್ಲ ಭಾರತೀಯರನ್ನು ಅಥವಾ ಅದರೊಳಗೆ ವಿಶೇಷವಾಗಿ ಆಧ್ಯಾತ್ಮಿಕತೆಯನ್ನು ಹೊಂದಿರೋರು, ಅಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ ಅಂಥವ್ರು ಯಾರೋ ಬಂದಿದ್ದಾರೆ ಅಂದರೆ ಅದರಲ್ಲೂ ವಿಶೇಷವಾಗಿ ಭಾರತದಿಂದ ಬಹಳಷ್ಟು ಅವ್ರಿಗೆ ಡಿಮ್ಯಾಂಡ್ ಭಾಳ ಇರುತ್ತೆ. ಬಹಳಷ್ಟು ಜನ ಅವ್ರ ಹತ್ರ ಹೋಗ್ತಾರೆ, ಅವ್ರು ಕೇಳಿಸ್ಕೊಳ್ತಾರೆ, ನಮಗೂ ಕೂಡ ಪವರ್ ಸಿಗಬೇಕು, ಶಕ್ತಿ, ಅದು ಬೇರೆ ಕಲ್ಪನೆಯೇ ಇರುತ್ತೆ ಅವರಿಗೆ ಆಧ್ಯಾತ್ಮಿಕತೆ ಬಗ್ಗೆ. ಎಷ್ಟೋ ಜನ ಭಾರತದಿಂದ ಅಲ್ಲಿಗೆ ಹೋಗಿ ಸಾಮಾನ್ಯ ಜನರನ್ನು ಮೋಸಗೊಳಿಸಿದ್ದಾರೆ. ಯಾವ ರೀತಿ? ನಾನು ಒಂದು ವಿಶೇಷವಾದ ಮಂತ್ರವನ್ನು ವೈಯಕ್ತಿಕವಾಗಿ ಪರ್ಸ್ನಲಿ ಇಂಡಿವಿಜುವಲಿ ನಿಮ್ಮ ಕಿವಿಯಲ್ಲಿ ಹೇಳ್ತೇನೆ, ಅದಕ್ಕೆ ಅಷ್ಟು $500-500 ಕೊಡಬೇಕು, ಸ್ಪೆಷಲ್ ಮಂತ್ರ ಒಂದನ್ನು ಹೇಳ್ತೇನೆ, 6 ತಿಂಗಳು ನೀವು ಆ ಮಂತ್ರವನ್ನು ಉಚ್ಚಾರ ಮಾಡಿ 6 ತಿಂಗಳಲ್ಲಿ ನೀವೇ ದೇವರಾಗ್ಬಿಡ್ತೀರಾ. ಇಂತಹ ಅಪಪ್ರಚಾರಗಳು ಇವೆಲ್ಲವೂ ಕೂಡ ಆಗಿದೆ, ಸಾಕಷ್ಟು ಆಗಿದೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಸ್ಪಷ್ಟಪಡಿಸ್ತಾರೆ, ಅಪಾವೃತೈ ಕರ್ಣರಂಧ್ರೈ, ತೆರೆದ ಕಿವಿಗಳಿಂದ ನಾವು ಗುರುಗಳಿಂದ ಉಪದೇಶವನ್ನು ಸ್ವೀಕಾರ ಮಾಡಬೇಕು. ಗುರುಗಳನ್ನು ಸ್ವೀಕಾರ ಮಾಡೋದ್ರಲ್ಲೂ ನಾವು ಕೇರ್ಫುಲ್ ಇರಬೇಕು. ನಾವು ಈ ರೀತಿಯಾಗಿ ವೈಯಕ್ತಿಕವಾಗಿ ಒಂದು ಮಂತ್ರ ಈ ರೀತಿ ಅಲ್ಲ. ಇಲ್ಲಿ ಹೇಳ್ತಾರೆ ಹೇಗೆ, ಸಾರ್ವಜನಿಕವಾಗಿ ಏಕಾಂತದಲ್ಲ ಗುರುಗಳು ಉಪದೇಶವನ್ನು ನೀಡ್ತಾರೆ. ನೋಡಿ, ಗುರುಗಳು ಉಪದೇಶವನ್ನು ನೀಡೋದ್ರಲ್ಲೂ ಕೂಡ 2 ಕ್ಯಾಟಗರಿ ಇದೆ. ಸರಿ, ಗುರುಗಳಿಂದ ಉಪದೇಶ ಪಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸರಿ, ನಾನು ಏನು ಮಾಡಬೇಕು? ನಿಮಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಬೇಕು ಅಂದರೆ ಮೊದಲು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಇದಕ್ಕೆ ಸರಿಯಾದ ಪದ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು, ಇವೆಲ್ಲ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಗುರುಗಳು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕೂಡ. ಇದನ್ನು ಸರಿಯಾಗಿ ಮಾಡಿದಾಗ ನಾವು ಅವರ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್, ನೀನು ಹೀಗೆ ಮಾಡಬೇಕು, ಈ ಚಟುವಟಿಕೆ ಮಾಡು, ಇಲ್ಲಿ ಹೋಗಬೇಡ, ಇಲ್ಲಿ ಬಾ, ಇಲ್ಲಿ ಕುಳಿತುಕೋ, ಈ ರೀತಿ ಇದೆಲ್ಲ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್. ಈ ರೀತಿಯ ಉಪದೇಶ ನಮಗೆ ಬೇಕು ಅಂದರೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಪಡ್ಕೊಳ್ಳಿಕ್ಕೆ ನಮಗೆ ಅರ್ಹತೆ, ಕ್ವಾಲಿಫಿಕೇಷನ್ ಬೇಕಾಗತ್ತೆ. ಗುರುಗಳು ಏನು ಹೇಳ್ತಾರೆ? ಮೊದಲು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡು, ದೆನ್ ಯು ವಿಲ್ ಬಿಕಮ್ ಕ್ವಾಲಿಫೈಡ್ ಟು ರಿಸೀವ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್. ವೈಯಕ್ತಿಕ ನಿರ್ದೇಶನ ಹಿತವಾದ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಬೇಕು ಅಂದರೆ ಅದು ಹೇಗೆ ಬರುತ್ತೆ? ಒಂದು, ಗುರುಗಳು ಅಥವಾ ಅವರ ಶಿಷ್ಯರ ಮೂಲಕ, ಅಂದರೆ ಹಿರಿಯ ಭಕ್ತರ ಮೂಲಕ ನಮಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಬರಬಹುದು. ಅಥವಾ ಪ್ರಭುಪಾದರು ಗುರುಗಳು
ನಮಗೆ ಅವರ ಪುಸ್ತಕದ ಮೂಲಕ ನಮಗೆ ಆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸನ್ನು ಕೂಡ ಕೆಲವೊಂದು ಉಪದೇಶಗಳು ಎಲ್ಲೋ ನಾವು ಓದ್ತೇವೆ, ಒಂದು ಸೆಂಟೆನ್ಸ್, ಒಂದು ಲೈನ್ ನಮಗೆ ಸ್ಟ್ರೈಕ್ ಆಗುತ್ತೆ, ಏನು ನಮ್ಮ ಹೃದಯಕ್ಕೆ ನಾಟುತ್ತೆ. ಈ ರೀತಿ ಕೂಡ ಆಗುತ್ತೆ. ಅಥವಾ ಉಪದೇಶಗಳನ್ನು ಕೇಳಿಸ್ಕೊಳ್ತೇವೆ, ಸರಿಯಾದ ಸಮಯದಲ್ಲಿ ಸಂದರ್ಭದಲ್ಲಿ ನಮಗೆ ಬೇಕಾದಂತಹ ಪ್ರೇರಣೆ, ಇನ್ಸ್ಪಿರೇಷನ್ ನಮ್ಮ ಹೃದಯದಿಂದಲೇ ನಮಗೆ ಸಿಗುತ್ತೆ. ನೋಡಿ, ಯಾವುದೇ ಕೆಲಸ ಮಾಡಬೇಕು ಅಂದರೆ, ಏನನ್ನು ಅನುಷ್ಠಾನ ನಾವು ಮಾಡಬೇಕಂದ್ರೆ ಏನು ಜ್ಞಾನ, ಬಲ, ಕ್ರಿಯಾ. ಜ್ಞಾನ ಅಂದರೆ ನಾಲೆಡ್ಜ್, ಬಲ ಅಂದರೆ ಸ್ಟ್ರೆಂತ್, ಮತ್ತು ಕ್ರಿಯಾ ಸ್ಕಿಲ್, ಇವು ಬೇಕು. ಇದರ ಜೊತೆಗೆ ಇನ್ನೂ 3: ಆಜ್ಞಾ, ಆಶಾ ಮತ್ತು ಪ್ರೇರಣ. ಆಜ್ಞಾ ಅಂದರೆ ಸ್ಪೆಸಿಫಿಕ್ ಆರ್ಡರ್, ಇದನ್ನು ಮಾಡು ಅಂತ ಹೇಳೋದು ನಮಗೆ ಮೇಲಿಂದ ಬರಬೇಕು. ಆಶಾ ಅಂದರೆ ಡಿಸೈರ್. ಸರಿ, ಆರ್ಡರ್ ಅಥವಾ ಇನ್ಸ್ಟ್ರಕ್ಷನ್ ಬಂದಿದೆ, ನಮಗೆ ಇದನ್ನು ಮಾಡಲಿಕ್ಕೆ ಇಷ್ಟ ಇಲ್ಲ, ನಮಗಿನ್ನೂ ಬೇರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇದೆ, ಇಲ್ಲ, ಆ ಡಿಸೈರ್ ಕೂಡ ಬೇಕಾಗತ್ತೆ. ಆಜ್ಞಾ, ಆಶಾ ಮತ್ತು ಪ್ರೇರಣ, ಇನ್ಸ್ಪಿರೇಷನ್. ಸರಿ, ಮಾಡಬೇಕು ಅಂತ ಆಸೆ ಇದೆ, ಆರ್ಡರ್ ಕೂಡ ಸಿಕ್ಕಿದೆ, ಪ್ರೇರಣೆ ಕೂಡ ಬೇಕು. ವಿ ಶುಡ್ ಬಿ ಇನ್ಸ್ಪೈರ್ಡ್, ಎಂಥೂಸಿಯಾಸ್ಟಿಕ್, ಉತ್ಸಾಹ ಬೇಕು, ಅದನ್ನು ಮಾಡಬೇಕು ಅಂತ ಎದ್ದು ನಿಂತುಕೊಳ್ಳಬೇಕು. ಇವೆಲ್ಲವೂ ಕೂಡ ನಮಗೆ ಗುರುಗಳಿಂದ, ಪರಮಾತ್ಮನಿಂದ, ನಮ್ಮ ಹೃದಯದಲ್ಲೇ ನಮಗಿವೆಲ್ಲವೂ ಕೂಡ ಬರುತ್ತೆ. ಅದಕ್ಕೆ ನಾವು ವೆಯ್ಟ್ ಮಾಡಬೇಕು. ಈಗ ಇಷ್ಟಲ್ಲಿ ನಾವು ಇಷ್ಟು ದಿನ ಇಲ್ಲಿ ದೇವಸ್ಥಾನಕ್ಕೆ ಬರ್ತೇವೆ, ಭಕ್ತಿ ಸೇವೆಯಲ್ಲಿ ತೊಡಗಿದ್ದೇವೆ, ಜಪ ಮಾಡ್ತಿದ್ದೇವೆ ಅಂದರೆ ಇವೆಲ್ಲವೂ ಬಂದಿದೆ. ಆ ಇನ್ಸ್ಪಿರೇಷನ್, ಉತ್ಸಾಹ, ಪ್ರೇರಣೆ ನಮಗಿರೋದ್ರಿಂದಲೇ ಇಲ್ಲಿಯ ತನಕ ನಮಗೆ ಫಾಲೋ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇವೆಲ್ಲವೂ ಬೇಕು ಅಂದರೆ ನಾವು ಗುರುಗಳು ಕೊಟ್ಟಂತಹ ಎಲ್ಲ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ಯಥಾವತ್ತಾಗಿ ಆ್ಯಸ್ ಇಟ್ ಈಸ್ ನಾವು ಫಾಲೋ ಮಾಡಬೇಕು. ಸಿನ್ಸಿಯರ್ಲಿ ಆ್ಯಂಡ್ ಸೀರಿಯಸ್ಲಿ, ಪ್ರಾಮಾಣಿಕತೆಯಿಂದ ಮತ್ತು ಸೀರಿಯಸ್ ಆಗಿ ಎಲ್ಲವನ್ನು ಫಾಲೋ ಮಾಡಿದಾಗ ನಮಗೆ ಗುರುಗಳಿಂದ ವೈಯಕ್ತಿಕ ಅಥವಾ ಪರ್ಸ್ನಲ್ ಇನ್ಸ್ಟ್ರಕ್ಷನ್ಸ್ ಕೂಡ ಬರುತ್ತೆ. ನೋಡಿ, ಹೇಳ್ತಾರೆ, ನೀನು ಕೃಷ್ಣ ಪ್ರಜ್ಞೆಯಲ್ಲಿ ಇಂತಿಂತಹ ಕೆಲಸಕ್ಕೆ ಅರ್ಹನಾಗಿರುವೆ, ನೀನು ಈ ರೀತಿ ವರ್ತಿಸಬಹುದು, ಎಲ್ಲ ಏನು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಈ ರೀತಿ ಬರುತ್ತೆ. ಒಬ್ಬ ವ್ಯಕ್ತಿಗೆ ಗರ್ಭಗುಡಿಯಲ್ಲಿ ಕೆಲಸ ಮಾಡುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ವರ್ತಿಸಲು ಸಲಹೆ ಕೊಡಲಾಗುವುದು, DT ಸರ್ವಿಸಸ್. ಇನ್ನೊಬ್ಬನಿಗೆ ಗ್ರಂಥ ಸಂಪಾದನೆ ಮಾಡುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ವರ್ತಿಸಲು ಸಲಹೆ ನೀಡಲಾಗುವುದು. ಅಂದರೆ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಬುಕ್ಸ್ ಕಂಪೈಲೇಷನ್, ಪ್ರಿಂಟಿಂಗ್ ಇರ್ಬೋದು. ಮತ್ತು ಉಪದೇಶ ಕಾರ್ಯವನ್ನು ಮಾಡಲು ಮತ್ತೊಬ್ಬನಿಗೆ ಸಲಹೆ ನೀಡಲಾಗುವುದು, ಉಪದೇಶ ಕಾರ್ಯ ಅಂದರೆ ಪ್ರೀಚಿಂಗ್ ಸರ್ವಿಸಸ್. ಮತ್ತು ಇನ್ನೊಬ್ಬನಿಗೆ ಅಡುಗೆ ಮನೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಒಯ್ಯಲು ಸಲಹೆ ನೀಡಲಾಗುವುದು. ಕೃಷ್ಣ ಪ್ರಜ್ಞೆಯನ್ನು ಅಡುಗೆ ಮನೆಗೆ ತೊಗೊಂಡೋಗಿ ಅಂತ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಅಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅಂತ. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾನಾ ಬಗೆಯ ಕೆಲಸಗಳಿವೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಮನೋಧರ್ಮಕ್ಕೆ ಅನುಗುಣವಾಗಿ ಅವರು ಪರಿಪೂರ್ಣರಾಗಲು ಗುರುವು ತರಬೇತಿ ನೀಡುವನು. ಇಲ್ಲಿ 2 ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ. ಒಂದು ಅವರ ಸಾಮರ್ಥ್ಯ, ಇನ್ನೊಂದು ಅವರ ಮನೋಧರ್ಮ, ಎಬಿಲಿಟಿ ಮತ್ತು ಮೆಂಟ್ಯಾಲಿಟಿ, ಮೈಂಡ್ಸೆಟ್. ಈ 2ಕ್ಕೆ ಅನುಗುಣವಾಗಿ ಗುರುಗಳು ಇಂತಹದನ್ನೇ ಮಾಡುವಂಥ ಈ ರೀತಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೂಡ ನಮಗೆ ಕೊಡ್ತಾರೆ. ಇನ್ನೊಂದು ಇಲ್ಲಿ ಅರ್ಜುನನ ಉದಾಹರಣೆ ಕೊಡ್ತಾರೆ. ಹೇಗೆ ಅರ್ಜುನ ಯುದ್ಧ ಮಾಡೋದರ ಮೂಲಕ, ಅದು ಅವನಿಗೆ ಸಿಕ್ಕಂಥ ಒಂದು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್. ಕೃಷ್ಣ ಹೇಳಿದ್ದು, ಇಲ್ಲ, ಎದ್ದು ನಿಂತ್ಕೊಂಡು ನೀನು ಹೋಗಿ ಯುದ್ಧ ಮಾಡಬೇಕು. ಆ ಯುದ್ಧ ಮಾಡೋದರ ಮೂಲಕ ಅರ್ಜುನ ಪರಿಪೂರ್ಣತೆಯನ್ನು ಪಡ್ಕೊಳ್ತಾನೆ. ಪರ್ಫೆಕ್ಷನಲ್ ಸ್ಟೇಜ್ ಮುಟ್ಟಲಿಕ್ಕೆ ಅವನಿಗೆ ನೀಡಿದಂತಹ ಒಂದು ಕರ್ತವ್ಯ ಅಥವಾ ಡ್ಯೂಟಿ ಯಾವುದು? ಯುದ್ಧ ಮಾಡೋದು. ಹೀಗೆ ಬೇರೆ ಬೇರೆ ಭಕ್ತರು ಬೇರೆ ಬೇರೆ ರೀತಿಯಲ್ಲಿ
ಗುರುಗಳ ಸೇವೆಯಲ್ಲಿ ತೊಡಗಲಿಕ್ಕೆ ಅವಕಾಶ ಇದೆ. ಹೇಗೆ ತೊಡಗಬೇಕು? ನಾವು ಮೊದಲು ಗುರುಗಳು ನೀಡಿದಂತಹ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಅದನ್ನು ಫಾಲೋ ಮಾಡಬೇಕು. ಅದಾದ ನಂತರ ಸ್ಪೆಸಿಫಿಕಲಿ ಏನು ಮಾಡಬೇಕು, ನಮಗೆ ಟೈಮ್ಲಿ ಕಾಲದ ಅಥವಾ ಟೈಮ್ ಕಳೆದ ಹಾಗೆ ನಮಗೆ ಸಿಗ್ತಾ ಹೋಗುತ್ತೆ. ಸರಿ, ಇದರಲ್ಲಿ ಇನ್ನೊಂದು ಮುಖ್ಯವಾದ ಲರ್ನಿಂಗ್ ನಾವೇನು ಕಲಿಬಹುದು ಈ ಒಂದು ಸಂವಾದದಲ್ಲಿ ಅಂದರೆ, ಹೇಗೆ ಸ್ವಯಂಭುವ ಮನು ಕರ್ದಮ ಮುನಿಗಳು ನೀಡಿದಂತಹ ಉಪದೇಶಗಳಿಗೆ ಯಾವ ಬಗೆಯಲ್ಲಿ ಕೃತಜ್ಞನಾಗಿದ್ದಾನೆ. ಹಿ ಈಸ್ ಫೀಲಿಂಗ್ ಇಂಡೆಟೆಡ್, ರಿಣಿ ಅಥವಾ ಹಿ ಈಸ್ ಥ್ಯಾಂಕ್ಫುಲ್. ಈಗ ಕರ್ದಮ ಮುನಿಗಳು ಸ್ವಯಂಭುವ ಮುನಿಗೆ ಏನೋ ಕೊಟ್ಟಿಲ್ಲ, ಯಾವುದೋ ಒಂದು ವಸ್ತುವನ್ನು ಅಥವಾ ಏನೋ. ಈಗ ನೋಡಿ, ನಾವು ಯಾರಿಗೆ ಕೃತಜ್ಞರಾಗಿರ್ತೇವೆ? ಯಾರೋ ಬಂದು ನಮಗೆ ಬೇಕಾದಂತಹ, ನಮಗೆ ಇಷ್ಟವಾದಂತಹ ಏನೋ ಒಂದು ಪದಾರ್ಥವನ್ನು ಕೊಡ್ತಾರೆ, ಒಂದು ಗಿಫ್ಟ್ ಕೊಡ್ತಾರೆ, ಉಡುಗೊರೆಯನ್ನು ಕೊಡ್ತಾರೆ, ನಾವು ಥ್ಯಾಂಕ್ ಯು ಅಂತ ಹೇಳ್ತೇವೆ. ವಿ ಫೀಲ್ ಗ್ರ್ಯಾಟಿಟ್ಯೂಡ್. ಸ್ವಯಂಭವನು ಒಬ್ಬ ದೊಡ್ಡ ರಾಜ, ಅವನಿಗೇನು ಕೊಡಲಿಕ್ಕಾಗುತ್ತೆ? ಎಲ್ಲವೂ ಅವನ ಕಡೆ ಇದೆ ಅವನಿಗೆ. ಆದರೂ ಕೂಡ ಕರ್ದಮ ಮುನಿಗಳ ಮೇಲೆ ಇಷ್ಟು ಬಗೆಯ ಒಂದು ಕೃತಜ್ಞತೆಯನ್ನು ಆತ ವ್ಯಕ್ತಪಡಿಸ್ತಿದ್ದಾನೆ. ನೀವು ಕೊಟ್ಟಂತಹ ಉಪದೇಶ ಎಷ್ಟು ಚೆನ್ನಾಗಿದೆ. ಐ ಆಮ್ ರಿಯಲಿ ಫಾರ್ಚುನೇಟ್. ನಾನು ಬಹಳ ಅದೃಷ್ಟಶಾಲಿ, ಭಾಗ್ಯವಶಾತ್ ನಾನು ತಮ್ಮಿಂದ ಉಪದೇಶವನ್ನು ಪಡೆದೆನು. ತನ್ಮೂಲಕ ತಾವು ನನ್ನ ಮೇಲೆ ಮಹದ್ ಅನುಗ್ರಹವನ್ನು ತೋರಿದ್ದೀರಿ. ತಮ್ಮ ಶುದ್ಧವಾದ ಮಾತುಗಳನ್ನು ತೆರೆದ ಕಿವಿಗಳಿಂದ ಕೇಳಿದ್ದರಿಂದ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಭಗವಂತ ನಿಮ್ಮ ಮೂಲಕ ಈ ಎಲ್ಲ ಉಪದೇಶಗಳನ್ನು ನನಗೆ ನೀಡಿದ್ದಾನೆ, ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಐ ಆಮ್ ಥ್ಯಾಂಕ್ಫುಲ್. ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ನಾವು ನೋಡಿದ್ದೇವೆ, ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ತಮ್ಮ ಆಪ್ತ ಸೇವಕ ಬಲಭದ್ರ ಭಟ್ಟಾಚಾರ್ಯನಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಮತ್ತು ಅವನಿಗೆ ಉಪದೇಶಗಳನ್ನು ನೀಡ್ತಾರೆ. ಎರಡನ್ನೂ ನೋಡೋಣ. ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ 1510 ಆ ಇಸ್ವಿಯಲ್ಲಿ ಇಲ್ಲ, ಆವಾಗ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ದು 1515 1515ನೇ ಇಸ್ವಿಯಲ್ಲಿ ಅವರು ವೃಂದಾವನಕ್ಕೆ ಬರ್ತಾರೆ. ಮೊದಲು 2ನೇ ಬಾರಿ ಪ್ರಯತ್ನ ಪಡ್ತಾರೆ, ಅಂದರೆ ಸಾಧ್ಯ ಆಗೋದಿಲ್ಲ, ಪ್ರಯಾಣ ಎಲ್ಲೋ ಮಧ್ಯದಲ್ಲೇ ನಿಂತು ಹೋಗಿಬಿಡುತ್ತೆ. 3ನೇ ಬಾರಿ ಅವರು ವೃಂದಾವನಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಅವರ ಒಬ್ಬ ಸೇವಕನಾಗಿ ಬಲಭದ್ರ ಭಟ್ಟಾಚಾರ್ಯನನ್ನು ಎಲ್ಲ ಅವರ ನಿತ್ಯಾನಂದ ಪ್ರಭು ಇರ್ಬೋದು, ಸಾರ್ವಭೌಮ ಭಟ್ಟಾಚಾರ್ಯ ಅವನನ್ನು ನೇಮಕ ಮಾಡಿರ್ತಾರೆ. ಮಹಾಪ್ರಭುಗಳು ಕಾಡಿನ ಒಂದು ಹೋಗಬೇಕಾದಾಗ ಅಲ್ಲಿ ಬಲಭದ್ರ ಭಟ್ಟಾಚಾರ್ಯ ಅಲ್ಲಿ ಕಾಡಿನಲ್ಲಿ ಸಿಗುವಂತಹ ಬೇರುಗಳಿರ್ಬೋದು, ತರಕಾರಿ ಇರ್ಬೋದು, ಸೊಪ್ಪಿರ್ಬೋದು, ಅವೆಲ್ಲ ತನ್ನ ಶೇಖರಣೆ ಮಾಡಿ ಅವರಿಗೆ ಅಡುಗೆಯನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ ಚೈತನ್ಯ ಮಹಾಪ್ರಭುಗಳಿಗೆ ಕೊಡ್ತಿರ್ತಾನೆ. ಹೀಗೆ ಅವರ ಪ್ರಯಾಣ ಮುಂದುವರಿಯುತ್ತೆ. ವೃಂದಾವನವನ್ನು ಮಹಾಪ್ರಭುಗಳು ಪ್ರವೇಶ ಮಾಡ್ತಾರೆ. ವೃಂದಾವನದಲ್ಲಿ ಚೈತನ್ಯ ಮಹಾಪ್ರಭುಗಳು ಅಕ್ರೂರ ತೀರ್ಥ ಆ ಒಂದು ಸ್ಥಳದಲ್ಲಿ ತಮ್ಮ ನಿವಾಸವನ್ನು ಹೂಡಿಕೊಂಡಿರ್ತಾರೆ. ಏಕೆಂದರೆ ಈಗ ನಾವೇನು ವೃಂದಾವನಕ್ಕೆ ಹೋದಾಗ ಅಲ್ಲಿ ಸಾಕಷ್ಟು ನಮಗೆ ಉಳ್ಕೊಳ್ಳಿಕ್ಕೆ ಸ್ಥಳ ಅವಕಾಶ ಇದೆ. 500 ವರ್ಷಗಳ ಹಿಂದೆ ಈ ರೀತಿ ಇರಲಿಲ್ಲ. ವೃಂದಾವನ ಬರೀ ಕಾಡು ಪ್ರದೇಶ ಅಥವಾ ಪ್ಯಾಡಿ ಫೀಲ್ಡ್, ಅಗ್ರಿಕಲ್ಚರಲ್ ಲ್ಯಾಂಡ್, ಅಲ್ಲಿ ಯಾವುದೇ ವಸತಿ, ಯಾವುದೇ ಸೌಕರ್ಯ ಅಲ್ಲಿ ಇರಲಿಲ್ಲ. ಹೀಗಾಗಿ ಅಕ್ರೂರ ತೀರ್ಥದ ಬಳಿ ಇರ್ತಾರೆ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಅವರು ನಡ್ಕೊಂಡು ಅಲ್ಲಿ ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಅವರು ಅಲ್ಲಿ ಇಂಬ್ಲಿ ತಲ ಅಲ್ಲಿ ಮರದ ಕೆಳಗೆ ಕುಳಿತುಕೊಂಡು ಜಪ ಮಾಡ್ತಿರ್ತಾರೆ, ಕೀರ್ತನೆ ಮಾಡ್ತಿರ್ತಾರೆ.
ಅದಾದ ನಂತರ ಮಧ್ಯಾಹ್ನದ ಹೊತ್ತಿಗೆ ಅವರು ಮತ್ತೆ ವಾಪಸ್ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಸಂಜೆ ಎಷ್ಟೋ ಜನ ಅವ್ರ ಬಳಿ ಬರ್ತಿರ್ತಾರೆ. ಹೀಗೆ ಏನು ಕೃಷ್ಣ ಕಥಾ, ಭಾಗವತ ಕಥಾ ಇವೆಲ್ಲವನ್ನು ಮಾಡಿ ಕೀರ್ತನೆ ಮಾಡಿಸ್ತಿರ್ತಾರೆ. ಈ ರೀತಿ ಎಷ್ಟೋ ದಿನಗಳು ಕಳೆಯುತ್ತೆ. ಬಹಳ ಸಂತೋಷದಿಂದ ಚೈತನ್ಯ ಮಹಾಪ್ರಭುಗಳು ವೃಂದಾವನದಲ್ಲಿ ಕಾಲ ಕಳೀತಿರ್ತಾರೆ. ಒಮ್ಮೆ ಅವರು ಆ ಅಕ್ರೂರ ತೀರ್ಥದ ಬಳಿ ಇದ್ದಾಗ ಸಾಕಷ್ಟು ಜನರ ಗುಂಪನ್ನು ನೋಡ್ತಾರೆ. ವೃಂದಾವನದಿಂದ ಅವರು ಅಕ್ರೂರ ತೀರ್ಥಕ್ಕೆ ಬರ್ತಿರ್ತಾರೆ ಬಹಳಷ್ಟು ಜನ. ಅವರೆಲ್ಲರೂ ಕೂಡ ಏನೋ ಜೋರು ಮಾತನಾಡ್ಕೊಂಡು ಬರ್ತಿದ್ದಾರೆ, ಭಾಳ ಜೋರು ಡಿಸ್ಕಷನ್. ಇವ್ರು ಕೇಳ್ತಾರೆ ಏನದು ಅಂತ ಸುದ್ದಿ. ಅವ್ರು ಹೇಳ್ತಾರೆ, ಓ ಮಹಾಪ್ರಭುಗಳೇ, ಅಲ್ಲಿ ವೃಂದಾವನದ ಬಳಿ ಯಮುನಾ ನದಿಯಲ್ಲಿ ಅಲ್ಲಿಯ ಕಾಲಿಯ ದಹ ಏನಿದೆ ಆ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಕೃಷ್ಣನನ್ನು ನೋಡಿದ್ವಿ. ಕೃಷ್ಣ ಈಗ ಪ್ರತ್ಯಕ್ಷನಾಗಿದ್ದಾನೆ, ಎಲ್ರಿಗೂ ದರ್ಶನ ಕೊಡ್ತಾ ಇದ್ದಾನೆ. ಹೌದಾ, ಸರಿ ಆಯಿತು. ಅವರು ಬಹಳ ಮಾತಾಡೋದಿಲ್ಲ. ಮಾರನೆಯ ದಿನ ಮತ್ತೆ ಇದೇ ರೀತಿ ಇನ್ನೂ ಬಹಳ ಜನ ಓ ಕೃಷ್ಣನ ನಾವು ನೋಡ್ಬಿಟ್ವಿ, ಕೃಷ್ಣ ಅಲ್ಲಿ ಕಾಳಿಂಗನ ಹೆಡೆಯ ಮೇಲೆ ನರ್ತನ ಮಾಡ್ತಿದ್ದಾನೆ, ಹಾಗೆ ಹೀಗೆ ಹೇಳ್ಕೊಂಡು ಇನ್ನಷ್ಟು ಜನ ಭಾಳಷ್ಟು ಜನ ಬಂದು ಹೇಳ್ತಾರೆ, ಓ ಕೃಷ್ಣನ ಎಲ್ಲರೂ ನೋಡಿದ್ರ. ಅವರು ಕೇಳಿಸ್ಕೊಳ್ಳೋ ಒಂದು ಇದರಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಉಪದೇಶ ನೀಡಲಿಕ್ಕೆ ಚೈತನ್ಯ ಮಹಾಪ್ರಭು ಮುಂದಾಗಲಿಲ್ಲ. ಸರಿ, ಮೂರನೇ ದಿನ ಅವರೆಲ್ಲರೂ ಹೇಳ್ತಾರೆ, ಈಗ ಚೈತನ್ಯ ಮಹಾಪ್ರಭುಗಳ ಆಪ್ತ ಸೇವಕ ಬಲಭದ್ರ ಭಟ್ಟಾಚಾರ್ಯ ಹೇಳ್ತಾನೆ, ಮಹಾಪ್ರಭುಗಳೇ, ಕೃಷ್ಣ ಅಲ್ಲಿ ಪ್ರತಿನಿತ್ಯ ರಾತ್ರಿಯ ಹೊತ್ತಿನಲ್ಲಿ ಅಲ್ಲಿ ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡ್ತಿದ್ದಾನಂತೆ. ಎಲ್ಲ ಜನ ನೋಡ್ಕೊಂಡು ಬಂದು ಹೇಳ್ತಿದ್ದಾರೆ, ನಾನು ಕೂಡ ಹೋಗಲ್ಲ, ನಾನು ನೋಡ್ಕೊಂಡು ಬರ್ತೇನೆ ಕೃಷ್ಣನನ್ನು. ಆಗ ಮಹಾಪ್ರಭುಗಳು ಹೇಳ್ತಾರೆ, ಆ ಭಾಗವನ್ನು ಓದಿ ಹೇಳ್ತೇನೆ. ಭಟ್ಟಾಚಾರ್ಯ ತಬೆ ಕಹೆ ಪ್ರಭುರ ಚರಣೆ, ಆಜ್ಞೆ ದೇಹ ಯಾಯ್ ಕರಿ ಕೃಷ್ಣ ದರ್ಶನೆ. ಸೊ ಭಟ್ಟಾಚಾರ್ಯ ಕೇಳೋದು, ಕೃಷ್ಣನ ದರ್ಶನ ಮಾಡಲಿಕ್ಕೆ ನಾನು ಹೋಗ್ತೇನೆ, ನಾನು ಹೋಗ್ಲಾ ಅಂತ ಆಜ್ಞೆ ದೇಹ, ನನಗೆ ಆಜ್ಞೆ ಕೊಡಿ ಅಂತ. ತಬೆ ತಾನ್ರೆ ಕಹೆ ಪ್ರಭು ಛಾಪಡ ಮಾರಿಯ, ಮೂರ್ಖೇರ ವಾಕ್ಯ ಮೂರ್ಖ ಹೈಲ ಪಂಡಿತ ಹಯ್ಯ. ಆಗ ಚೈತನ್ಯ ಮಹಾಪ್ರಭುಗಳು ಛಾಪಡ ಮಾರಿಯ ಕಪಾಳಕ್ಕೆ ಒಂದು ಜೋರಾಗಿ ಹೊಡೆದು, ಮೂರ್ಖೇರ ವಾಕ್ಯ ಮೂರ್ಖ ಹೈಲ ಪಂಡಿತ ಹಯ್ಯ, ನೀನೊಬ್ಬ ಪಂಡಿತ ಇದೆಯಾ, ಎಷ್ಟು ಲರ್ನಡ್ ಸ್ಕಾಲರ್. ಬಲಭದ್ರ ಭಟ್ಟಾಚಾರ್ಯ ಸಾಮಾನ್ಯರಿರಲಿಲ್ಲ. ಮೂರ್ಖರ ಮಾತನ್ನು ಕೇಳಿಸ್ಕೊಂಡು ನೀನು ಕೂಡ ಏನೋ ಕೃಷ್ಣ ಅಲ್ಲಿ ದರ್ಶನ ಕೊಡ್ತಾ ಇದ್ದಾನೆ, ಈಗ ಡ್ಯಾನ್ಸ್ ಮಾಡ್ತಿದ್ದಾನೆ, ನೋಡ್ಕೊಂಡು ಬರ್ತೇನೆ, ಏನು ಈ ರೀತಿಯೆಲ್ಲ ಮಾತನಾಡ್ತಿದ್ದೀಯಾ, ಸರಿ ನಾಳೆ ಬೇಕಾದರೆ ಹೋಗು, ಬೇಡ ಅಂತ ಕಳಿಸ್ತಾರೆ. ಅಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಮಾಯ ಇಸ್ ಸೋ ಸ್ಟ್ರಾಂಗ್ that even a person like Balabhadra Bhattacharya, who was constantly staying with Sri Chaitanya Mahaprabhu, was influenced by the words of foolish people. ಚೈತನ್ಯ ಮಹಾಪ್ರಭುಗಳ ಸಂಪರ್ಕದಲ್ಲೇ ಇದ್ದಂತಹ ಒಬ್ಬ ಪಂಡಿತನಾದಂತಹ ಬಲಭದ್ರ ಭಟ್ಟಾಚಾರ್ಯನೂ ಕೂಡ ಮೂರ್ಖರ ಮಾತನ್ನು ಕೇಳಿ ಹೇಗೆ ವಿಸ್ಮೃತಿಗೊಳಗಾಗ್ಬಿಡ್ತಾನೆ. He wanted to see Krishna directly by going to Kaliyadaha. But Sri Chaitanya Mahaprabhu, being the original spiritual master, would not allow his servant to fall into such foolishness. ಚೈತನ್ಯ ಮಹಾಪ್ರಭು ಒಬ್ಬ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಅವನ ಶಿಷ್ಯನನ್ನು ಆ ರೀತಿ ಮೂರ್ಖರ ಒಂದು ದಾರಿಯಲ್ಲಿ ಹೋಗಲಿಕ್ಕೆ ಅವನ್ನ ಬಿಡೋದಿಲ್ಲ. He therefore chastised him, slapping him just to bring him to real sense of Krishna consciousness. ಹೀಗೆ ಕೆಲವೊಮ್ಮೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನು ವಾಪಸ್ ತರಬೇಕಂದ್ರೆ ಉಪದೇಶಗಳ ಮೂಲಕನೂ ಆಗುತ್ತೆ, ಇನ್ನು ಕೆಲವೊಮ್ಮೆ ಚಾಪಡ ಮಾರಿಯ ಹೊಡೆತ ತಿಂದು ನಾವು ಕಲಿಬೇಕಾಗತ್ತೆ. ನಾವು ಎಲ್ಲದಕ್ಕೂ ಸಿದ್ಧರಿರಬೇಕು. ಅಪಾವೃತೈ ಕರ್ಣರಂಧ್ರೈ, ಉಪದೇಶವನ್ನು ಗುರುಗಳು ಎಷ್ಟೆಷ್ಟೋ ರೀತಿ ನಮಗೆ ನೀಡ್ತಾರೆ.
ಆ ಎಲ್ಲ ರೀತಿಯಲ್ಲಿ ಉಪದೇಶವನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ನಾವು ಸಿದ್ಧರಿರಬೇಕು ಅಷ್ಟೆ. ಅದಾದ ನಂತರ ಹೀಗೆ ಕೊನೆಯಲ್ಲಿ ಹೀಗೆ ಎಷ್ಟೋ ದಿನಗಳು ಅಲ್ಲಿರ್ತಾರೆ. ಒಮ್ಮೆ ಬಲಭದ್ರ ಭಟ್ಟಾಚಾರ್ಯರಿಗೆ ಅನಿಸುತ್ತೆ, ಏಕೆಂದರೆ ಚೈತನ್ಯ ಮಹಾಪ್ರಭುಗಳು ಒಮ್ಮೆ ಅಲ್ಲಿ ಅಕ್ರೂರ ತೀರ್ಥದ ಬಳಿ ಇದ್ದಾಗ, ಅಲ್ಲಿ ಅಕ್ರೂರ ತೀರ್ಥ ಅಂದರೆ ಅದೇ ಸ್ಥಳದಲ್ಲೇ ಕೃಷ್ಣ ಮತ್ತು ಬಲರಾಮರನ್ನು ಅಕ್ರೂರ ವೃಂದಾವನದಿಂದ ಮಥುರಾಗೆ ಕರ್ಕೊಂಡು ಹೋಗಬೇಕಾದಾಗ ಆ ಸ್ಥಳದಲ್ಲಿ ತನ್ನ ರಥವನ್ನು ನಿಲ್ಲಿಸಿ ಆತ ಸಂಧ್ಯಾವಂತನೆ ಸ್ನಾನವನ್ನು ಮಾಡಲಿಕ್ಕೆ ನೀರಿನಲ್ಲಿ ಹೋಗೋದು. ಅಲ್ಲಿ ನೀರಿನಲ್ಲಿ ಮುಳುಗಿದ್ದಾಗ, ನೀರು ಒಳಗಡೆ ಇದ್ದಾಗ ಅಲ್ಲಿ ಅವನಿಗೆ ಆಧ್ಯಾತ್ಮಿಕ ಲೋಕದ ದರ್ಶನ ಆ ಅಕ್ರೂರ ತೀರ್ಥದಲ್ಲಿ ಆಗತ್ತೆ. ಅಕ್ರೂರನಿಗೆ ಇದನ್ನು ಸ್ಮರಣೆ ಮಾಡಿ ಚೈತನ್ಯ ಮಹಾಪ್ರಭುಗಳು ಅವರು ನೀರಿನಲ್ಲಿ ಮುಳುಗಿಬಿಡ್ತಾರೆ. ಎಷ್ಟೊತ್ತಾದರೂ ಹೊರಗೆ ಬರೋದಿಲ್ಲ. ಬಲಭದ್ರ ಭಟ್ಟಾಚಾರ್ಯನಿಗೆ ಭಯ ಉಂಟಾಗಿ ಅವನು ನೀರಿನಲ್ಲಿ ಧುಮುಕಿ ಅವ್ರನ್ನ ರಭಸದಿಂದ ನೀರನ್ನ ಹೊರಗಡೆ ತರ್ತಾನೆ. ಈ ರೀತಿಯೆಲ್ಲ ಆಗುತ್ತೆ. ಆಗ ಬಲಭದ್ರ ಭಟ್ಟಾಚಾರ್ಯ ಇನ್ನಿತರನ್ನು ಸಂಪರ್ಕಿಸಿ ಹೇಗೋ ಏನೋ ಸಾಕು, ಮಹಾಪ್ರಭುಗಳನ್ನು ಈ ಸ್ಥಳದಿಂದ ನಾವು ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಉಪಾಯ ಮಾಡಿ ಅವರೆಲ್ಲರೂ ಕೂಡ ಕೇಳಿಕೊಳ್ತಾರೆ. ಕೊನೆಯದಾಗಿ ಬಲಭದ್ರ ಭಟ್ಟಾಚಾರ್ಯ ಚೈತನ್ಯ ಮಹಾಪ್ರಭು ಹೇಳೋದು, ಈಗ ಮಾಘ ಮಾಸ ಪ್ರಾರಂಭ ಆಗಿದೆ, ಇನ್ನು ಕೆಲವೇ ದಿನದಲ್ಲಿ ಮಕರ ಸಂಕ್ರಾಂತಿ ಬರುತ್ತೆ, ನಾವು ಇಲ್ಲಿಂದ ಪ್ರಯಾಗಕ್ಕೆ ಹೋಗೋಣ, ಅಲ್ಲಿ ಮಕರ ಸಂಕ್ರಾಂತಿ ದಿನ ಅಲ್ಲಿ ಸ್ನಾನ ಮಾಡಲಿಕ್ಕೆ ಭಾಳ ಒಳ್ಳೆಯದು, ನಾವು ಹೋಗೋಣ ಅಂತ ಈ ರೀತಿಯೆಲ್ಲ ಹೇಳಿ ಒಟ್ಟು ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಚೈತನ್ಯ ಮಹಾಪ್ರಭು ಹೇಳೋದು, ತುಮಿ ಆಮಾಯ ಆನಿ ದೇಖಾಯ್ಲ ವೃಂದಾವನ ಏ ಋಣ ಆಮಿ ನಾರಿಬ ಕರಿತೆ ಶೋಧನ. Sri Chaitanya Mahaprabhu said, "You have brought me here to show me Vrindavana. I am very much indebted to you and I shall not be able to repay this debt." ಚೈತನ್ಯ ಮಹಾಪ್ರಭು ಭಟ್ಟಾಚಾರ್ಯನಿಗೆ ಹೇಳ್ತಿರೋದು, ನನ್ನ ಇಲ್ಲಿ ಕರ್ಕೊಂಡು ಬಂದು ನನಗೆ ವೃಂದಾವನವನ್ನು ನೀನು ತೋರಿಸಿದ್ದೀಯಾ, ಐ ಆಮ್ ವೆರಿ ಮಚ್ ಇಂಡೆಟೆಡ್ ಟು ಯು, ನಾನು ನಿನಗೆ ಋಣಿಯಾಗಿದ್ದೇನೆ. ಈ ಋಣ ಆಮಿ ನಾರಿಬ ಕರಿತೆ ಶೋಧನ, ನಾನು ನಿನಗೆ ಹೇಗೆ, ಹೌ ಕ್ಯಾನ್ ಐ ರೀಪೇ ಮೈ ಡೆಟ್ ಟು ಯು, ನಿನಗೆ ಋಣವನ್ನು ತೀರಿಸಲಿಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ಈ ರೀತಿ ಅವರ ಕೃತಜ್ಞತೆಯನ್ನು ಬಲಭದ್ರ ಭಟ್ಟಾಚಾರ್ಯನಿಗೆ ಚೈತನ್ಯ ಮಹಾಪ್ರಭುಗಳೇ ಈ ರೀತಿ ವ್ಯಕ್ತಪಡಿಸ್ತಾರೆ. ಹೀಗಿದ್ದಾಗ ನಾವು ಕೂಡ ಹೇಗೆ ಭಗವಂತನಿಂದ ಎಷ್ಟೆಲ್ಲ ಸ್ವೀಕಾರ ಮಾಡ್ತೇವೆ, ನಾವು ಇನ್ನು ಎಷ್ಟು ಭಗವಂತನಲ್ಲಿ ಕೃತಜ್ಞರಾಗಿರಬೇಕು. ಕೃಷ್ಣ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳೋದು, ಯದ್ ಆದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯತ್ ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಸೂರ್ಯನ ಬೆಳಕಿರ್ಬೋದು, ಚಂದ್ರನ ಬೆಳಕಿರ್ಬೋದು, ಎಲ್ಲವೂ ಕೂಡ ನನ್ನಿಂದಲೇ ಬರ್ತಿರೋದು. ಅದಾದಮೇಲೆ ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಮೋಜಸ, ಈ ಇಡೀ ಭೂಮಂಡಲ ನಿಂತಿರೋದು ನನ್ನ ಶಕ್ತಿಯಿಂದ. ಪುಷ್ಣಾಮಿ ಶೌಚ ಔಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ನಾವು ಆಹಾರವನ್ನು, ಹಲವಾರು ಬಗೆಯ ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ಆ ಎಲ್ಲ ಆಹಾರ ಪದಾರ್ಥಗಳಿಗೆ ಪೌಷ್ಟಿಕಾಂಶವನ್ನು ನೀಡುವಂತಹ ಸೋಮ ನಾನೇ, ನನ್ನ ಶಕ್ತಿಯಿಂದಲೇ ಅದಾಗಿರೋದು. ಅದಾದ ನಂತರ ಸರಿ ಆಹಾರ, ಅದನ್ನು ಸೇವನೆ ಮಾಡ್ತೇವೆ ಮತ್ತು ಅದನ್ನು ಪಚನ ಮಾಡಲಿಕ್ಕೂ ಕೂಡ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ, ವೈಷ್ಣವರ ಅಗ್ನಿಯಾಗಿ ನಾನೇ ಎಲ್ಲ ಜೀವಿಗಳ ದೇಹದಲ್ಲಿ ಇದ್ದೇನೆ. ಅವರು ಆಹಾರವನ್ನು ಸ್ವೀಕಾರ ಮಾಡಿದ್ದನ್ನು ಪ್ರಾಣ ಅಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ, ಅದನ್ನು ಪಚನ ಕ್ರಿಯೆಯಲ್ಲೂ ನಾನೇ ಅವರಿಗೆ ಸಹಾಯ ಮಾಡೋದು. ಈ ರೀತಿಯೆಲ್ಲ ಅದಾದಮೇಲೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಃ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ಎಲ್ಲರ ಹೃದಯದಲ್ಲಿ ಇದ್ದುಕೊಂಡು ಅವರ ಸ್ಮೃತಿ, ರಿಮೆಂಬರೆನ್ಸ್, ಜ್ಞಾನ, ನಾಲೆಡ್ಜ್, ಅಪೋಹನ, ಫರ್ಗೆಟ್ಫುಲ್ನೆಸ್ ಎಲ್ಲವೂ ನಾನೇ ಕೊಡೋದು. ಈ ರೀತಿ ಹೇಳ್ತಾನೆ. ಹೀಗಿದ್ದಾಗ ಎಷ್ಟರ ಮಟ್ಟಿಗೆ ನಾವು ಭಗವಂತನ ಮೇಲೆ ಅವಲಂಬಿತರಾಗಿದ್ದೇವೆ, ಇನ್ನು ಎಷ್ಟು ನಾವು ಅವನಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕು.
ಇದನ್ನು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಈ ಕೃತಜ್ಞತಾ ಭಾವದಿಂದ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇನ್ನೊಂದು ರೀತಿ ಯಾವುದು ಅಂದರೆ ರುಕ್ಮಿಣೀ ದೇವಿ, ಆಕೆ ಒಬ್ಬ ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಒಂದು ಸಂದೇಶವನ್ನು ಕಳಿಸ್ತಾಳೆ. ಆ ಬ್ರಾಹ್ಮಣ ದ್ವಾರಕೆಗೆ ಹೋಗಿ ಕೃಷ್ಣನನ್ನು ಸಂಪರ್ಕಿಸಿ ಕೃಷ್ಣನನ್ನು ತನ್ನ ಜೊತೆ ಕರ್ಕೊಂಡು ಬರ್ತಾನೆ. ಮಾರನೆಯ ದಿನ ಆಕೆಯ ವಿವಾಹ ಶಿಶುಪಾಲನೊಂದಿಗೆ ನಿರ್ಧಾರ ಆಗಿರುತ್ತೆ. ಆದರೆ ಆಕೆಗೆ ಇಷ್ಟ ಇಲ್ಲ. ಈಗ ಆ ಬ್ರಾಹ್ಮಣ ಹೋಗಿ ಅಲ್ಲಿ ಬಂದು ಆ ಮದುವೆ ಹಿಂದಿನ ದಿನ ಆತ ಹಿಂದಿರುಗಿ ಬರ್ತಾನೆ. ಹಿಂದಿರುಗಿ ಬಂದಾಗ ಆಕೆಗೆ ಆ ಒಂದು ಶುಭ ಸಂದೇಶವನ್ನು ನೀಡ್ತಾನೆ. ಕೃಷ್ಣ ಈಗಾಗಲೇ ಬಂದಿದ್ದಾನೆ, ಔಟ್ಸ್ಕರ್ಟ್ಸಲ್ಲಿ ಏನು ಇದ್ದಾನೆ, ನೀನೇನು ಭಯ ಪಡಬೇಡ, ನಿನ್ನ ವಿವಾಹ ಶಿಶುಪಾಲನ ಜೊತೆ ಆಗೋದಿಲ್ಲ, ಕೃಷ್ಣ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಈ ಆಶ್ವಾಸನೆಯನ್ನು ಆ ಬ್ರಾಹ್ಮಣ ರುಕ್ಮಿಣಿ ದೇವಿಗೆ ನೀಡ್ತಾನೆ. ಆಗ ಆಕೆ ಭಾಗವತದಲ್ಲಿ ಈ ರೀತಿ ಹೇಳ್ತಾರೆ, ಹೇಗೆ ಅಂದರೆ ತಮಾಗತಂ ಸಮಾಜ್ಞಾಯ ವೈದರ್ಭಿ ಹೃಷ್ಟಮಾನಸ ನ ಪಶ್ಯಂತಿ ಬ್ರಾಹ್ಮಣಾಯ ಪ್ರಿಯಂ ಅನ್ಯಾನ್ ನನಾಮಸ. ಪ್ರಿನ್ಸೆಸ್ ವೈದರ್ಭಿ ಅಂದರೆ ರುಕ್ಮಿಣಿ ದೇವಿ ವಾಸ್ ಓವರ್ಜಾಯ್ಡ್ ಟು ಲರ್ನ್ ಆಫ್ ಕೃಷ್ಣಾಸ್ ಅರೈವಲ್, ನಾಟ್ ಫೈಂಡಿಂಗ್ ಎನಿಥಿಂಗ್ ಅಟ್ ಹ್ಯಾಂಡ್ ಸೂಟಬಲ್ ಟು ಆಫರ್ ದಿ ಬ್ರಾಹ್ಮಣ, ಶಿ ಸಿಂಪ್ಲಿ ಬೋಡ್ ಡೌನ್ ಟು ಹಿಮ್. ಆ ಬ್ರಾಹ್ಮಣನಿಗೆ ತನ್ನಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ. ಅಯ್ಯೋ, ಇಷ್ಟು ಒಳ್ಳೆಯ ಸುದ್ದಿ ತೊಗೊಂಡು ಬಂದಿದ್ದಾನೆ, ಇಡೀ ನನ್ನ ಜೀವನದಲ್ಲಿ ಇಂತಹ ಇಷ್ಟು ನನಗೆ ಬೇಕಾದನ್ನು ಈತ ಕೊಟ್ಟಿದ್ದಾನೆ, ಈಗ ಅವನಿಗೆ ನಾನು ಏನು ಕೊಡಲಿ, ನನ್ನ ಬಳಿ ಏನೂ ಇಲ್ಲ. ಈ ರೀತಿ ವಿಚಾರ ಮಾಡಿ ಏನು ಮಾಡ್ತಾಳೆ ಆಕೆ? ಶಿ ಸಿಂಪ್ಲಿ ಬೋಡ್ ಡೌನ್ ಟು ಹಿಮ್, ತನ್ನ ನಮಸ್ಕಾರಗಳನ್ನು ಅವನಿಗೆ ಅರ್ಪಿಸ್ತಾಳೆ. ಅದೇ ರೀತಿ ನಾವು ಕೂಡ ಭಗವಂತನ ನಾಮೋಚ್ಚಾರಣೆ ಮಾಡಬೇಕು. ಭಗವಂತನಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸೋದ್ರ ಮೂಲಕ ಅವನಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸಬಹುದು. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ, ಗೌರ ಪ್ರೇಮ